ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಫೋನಿಲ್ಲ ಅಂದರೆ ನೋಡಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ. ಫುಲ್ ಚೆನ್ನಾಗಿ ಹುಗ್ಸಿದ್ದೀನಿ ಅಲ್ಲ ಅಂತಲೇ ಹೇಳ್ಬೋದು. ನಾನಂತೂ ಫುಲ್ ಐ ಥಿಂಕ್ ಇದು 2ನೇ ಸಲ ಅನಿಸುತ್ತೆ ಈ ಥರ ಗಂಟೆ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನೋಡ್ಕೊಳ್ಬೇಕಿಲ್ಲ ಅಂದರೆ ಬಿದ್ದು ಮುಖ ಹೊಡ್ಕೊಂಡ್ಬಿಡ್ತಾವೆ ಅಷ್ಟೇ ಅವಳು. ನರ್ಸರಿಗೆ ಬಂದ್ವಿ. ಫುಲ್ ಖುಷಿ 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 ನನಗೆ ಸೆನ್ಸ್ ನೋಡೆ. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೇಲೋಕ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಫುಲ್ ಖುಷಿ ಮತ್ತು ಜೋಶಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಮನೆಯಲ್ಲಿ ಮಾಡ್ತಿರೋಂತಹ ಮೊದಲನೇ ವಿಡಿಯೋ ಇದು. ಸೊ ಹಾಗಾಗಿ ಏನೋ ಒಂಥರ ಫುಲ್ ಜೋಶ್, ಒಂಥರ ಎಕ್ಸೈಟ್ಮೆಂಟ್ ಇದೆ ನನಗಂತೂ. ಸೊ ಅದು ಅಡುಗೆ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ನನಗೆ ಅಡುಗೆ ಮನೇಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ಅಡುಗೆ ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬಂದು ಹಾಲೆಲ್ಲ ಉಗಿಸಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ 5:30 ಒಳಗಡೆ ಅಂದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಮಾಡಬೇಕು ಅಂತ ಹೇಳಿದ್ರು. ನಾವು ಸ್ವಲ್ಪ ಅಂದರೆ ಮಾಡಿದ್ವಿ ಬೇಗನೆ, ಬಟ್ ಆದರೂ ನಾವು ಮನೆಯಿಂದ ಹೊರಡೋದು ಸ್ವಲ್ಪ ಲೇಟ್ ಆಗೋಯ್ತು. ಹಾಗೂ ಒಂದು 5:30 ಒಳಗಡೆ ಪೂಜೆ ಮಾಡಿ ಮುಗಿಸಿದ್ವಿ. ಸೊ ಅದ್ರದ್ದು ಎಲ್ಲ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಒಂದು ಪ್ರಾಪರ್ ವಿಡಿಯೋ ಅಂತ ಹೇಳ್ಬೋದು. ಈ ಮನೆಗೆ ಬಂದ ಮೇಲೆ ಈ ಥರ ಕ್ಯಾಮ್ರಾನ ಆನ್ ಮಾಡಿಕೊಂಡು ಫೇಸ್ ಟು ಫೇಸ್ ನಾನು ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇರೋದು. ಸೊ ಈ ಮನೇಲಿಂದ ಜಾಸ್ತಿ ವೀಡಿಯೋಸ್ ಮಾಡಲಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಹಾಗೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಇವಾಗ ಕಿರಣ್ ಕೂಡ ಬಂದಿದ್ದಾನೆ, ಪಾಪನ ಆಟ ಆಡಿಸಿದ್ದಾನೆ. ಹೋಗಿ ಇವಾಗ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಬಂದು ಇಲ್ಲ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೊರಡ್ತೀವಿ. ಆಮೇಲೆ ಸಂಜೆ ಬೇಕಿದ್ರೆ ಬರ್ತೀವಿ, ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ, ಅವಾಗ ಬೇಕಿದ್ರೆ ಅತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಬೆಳಗ್ಗೆ ಬಂದು ಪೂಜೆ ಮಾಡಿದ್ದೆಲ್ಲ ವೀಡಿಯೋ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿ ಬೇಗನೆ ಎದ್ವಿ. ಆದರೂ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಸೊ 4 ಗಂಟೆ 4:15ಗೆ ಹತ್ತರೆಲ್ಲ ಎದ್ದು ಅವ್ರು ರೆಡಿಯಾಗಿ ಸ್ನಾನಕ್ಕೆಲ್ಲ ನೀರಿಗೆ ನನ್ನನ್ನು ಕೂಡ ಏಳಿಸಿದ್ರು. ಸೊ ನಾನು ನೈಟೇ ತಲೆಗೆ ಸ್ನಾನ ಮಾಡಿ ಮಲಗಿಬಿಟ್ಟಿದ್ದೆ, ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ನಾನು ಇನ್ನೂ ಬೇಗ ಬರೋಣ, ಬಂದು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏಳ್ಸೇ ಇಲ್ಲ, ನನಗೆ ಎಚ್ಚರಿಕೆನೇ ಆಗಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ನಾನು ಮನೆ ಬಿಟ್ಟಾಗ್ಲೇ 5:15 ಆಗಿಬಿಟ್ಟಿತ್ತು. ಮೊದಲು ನಮ್ಮ ಮಾವ ಲಕ್ಷ್ಮಿ ಆಂಟಿನ ಮತ್ತು ಅತ್ತೆನ ಕರ್ಕೊಬಂದ್ಬಿಟ್ರು. ಅದಾದಮೇಲೆ ನನ್ನನ್ನು ಮತ್ತು ಪಾಪುನ ಕರ್ಕೊಂಡು ಬಂದರು. ಅವ್ರು ನನಗಿಂತ ಮುಂಚೆನೇ ಬಂದಿದ್ರಲ್ವ, ಹಾಗಾಗಿ ಮನೆಯಲ್ಲೂ ಕೂಡ ನೀಟಾಗಿ ಗುಡಿಸಿ ಒರೆಸ್ಬಿಟ್ಟು ಬಾಗಿಲು ಕೂಡ ತೊಳೆದು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ನಮ್ಮ ಮಾವ ನನ್ನ ಬಿಟ್ಬಿಟ್ಟು ಮತ್ತೆ ಸಿಲಿಂಡರ್ ತರೋದಕ್ಕೆ ಅಂತ ಹೋದರು. ಆವಾಗ ನಂದು ಮತ್ತು ನನ್ನ ಅತ್ತೆ ಫೋನು ಇಬ್ಬರದು ಕೂಡ ಗಾಡಿಲೇ ಇತ್ತು. ಸೊ ವೀಡಿಯೋ ಮಾಡೋಕ್ಕೆ ಆಗಲ್ವಲ್ಲ ಅಂತ ಹೇಳಿ ಹೊಸ್ಲಿಗೂ ಪೂಜೆ ಮಾಡಿದೆ, ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಅಷ್ಟೊತ್ತು ವೆಯ್ಟ್ ಮಾಡಿದೆ, ಬರಲಿಲ್ಲ ಅಂತ ಹೇಳಿ ಸರಿ ಪೂಜೆ ಮಾಡಿಬಿಡ್ತೀನಿ ಬಿಡಿ ಅಂತ ಹೇಳಿ ನಮ್ಮ ಅತ್ತೆಗೆ ಹೇಳಿದೆ. ಅವರು ಬೇಡ ಇರೋ ಅಷ್ಟೊತ್ತಿಂದ ಕಾದಿದೆಯಲ್ವಾ ಅಂತ ಹೇಳಿ ವೆಯ್ಟ್ ಮಾಡಿಸಿದ್ರು. ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಮಾವ ಕೂಡ ಬಂದರು. ಸೊ ಬಂದ ತಕ್ಷಣವೇ ಅತ್ತೆ ಕೈಲಿ ಫೋನ್ ಕೊಟ್ಟು ಅವ್ರು ವೀಡಿಯೋ ಮಾಡ್ತಾಯಿದ್ರು. ಸೊ ಇವಾಗ ನಾನು ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ಫೋನಿಲ್ಲ ಅಂದರೆ ನೋಡಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ. ಪಾಪನು ಕೂಡ ಎತ್ಕೊಂಡು ಅವಳ ಕೈಲೂ ಕೂಡ ಹಂಗೆ ಆರತಿ ಮಾಡಿಸ್ಬಿಟ್ಟು ಆಮೇಲಿಂದ ಮನೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಅವಳನ್ನ ನಾನೇನು ಹೇಳಿಸ್ಲಿಲ್ಲ. ನಾನು ರೆಡಿ ಆಗಿಬಿಟ್ಟು ಇನ್ನೇನು ಅವಳನ್ನ ಎತ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಅವಳು ಎದ್ಬಿಟ್ಲು. ಹಂಗೆ ಅವಳನ್ನ ಎತ್ಕೊಂಡು ಬಂದೆ. ಅವಳಿಗೆ ಸ್ನಾನ ಮಾಡಿಸಿಲ್ಲ ಇನ್ನೂ ಕೂಡ, ಮನೆಯಿಂದ ಮಾಡಿಸ್ತೀನಿ. ನೆನೂ ಕೂಡ ಮಾಡಿಸ್ಲಿಲ್ಲ, ಯಾಕಂದರೆ ಇಲ್ಲಿಂದ ಹೋದ ತಕ್ಷಣವೇ ಮಲ್ಕೊಂಡ್ಬಿಟ್ಲು. ಸೊ ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಾವು ಊಟ ಮಾಡಿ ಮಲಗಿದ್ದಾಯಿತು ನೆನ್ನೆ, ಯಾಕಂದರೆ ಅಷ್ಟೆಲ್ಲ ಕ್ಲೀನಿಂಗ್ ಇತ್ತು ಇಲ್ಲಿ. ಅದಾದಮೇಲೆ ದೇವ್ರ ಮನೇಲಿ ತೊಗೊಂಡೋಗಿ ಕಳಶನ ಇಟ್ಬಿಟ್ಟು ಗ್ಯಾಸ್ನ ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಾಯ್ತು ಅಂದರೆ ಹೊಸ ಗ್ಯಾಸ್ ತೊಗೊಂಡಿದ್ವಿ ಅಲ್ವಾ ನಾವು, ಇದನ್ನು ಅಂದರೆ ಸ್ಟವ್ ತೊಗೊಂಡಿದ್ವಿ ಅಲ್ವಾ, ಅದ್ರದ್ದು ರೆಗ್ಯುಲೇಟರ್ ಬಂದು ಗ್ಯಾಸ್ ಸಿಲಿಂಡರಿಗೆ ಫಿಕ್ಸ್ ಆಗ್ತಾಯಿಲ್ಲ. ಹಾಗಾಗಿ ಇನ್ನೇನು ಮಾಡೋದು ಇವಾಗ ಹಚ್ಚೋದಕ್ಕೆ ಅಂದರೆ ಹಾಲು ಉಗ್ಸೋದಕ್ಕೆ ಬೇಕಂತ ಹೇಳಿಬಿಟ್ಟು ಚಿಕ್ಕದು ಒಂದು ಸಿಲಿಂಡರ್ ಇತ್ತು, ಅದನ್ನೇ ಇವಾಗ ಇಟ್ಬಿಟ್ಟು ಅದರಲ್ಲೇ ಹಾಲು ಉಗ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಆದ್ರೂ ಕೂಡ ಆ ಗ್ಯಾಸನ್ನು ನೀಟಾಗಿ ಒಂದ್ಸಲ ಒರೆಸ್ಬಿಟ್ಟು ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡೆ. ಈ ಕಡೆ ಬಂದು ಇಲ್ಲಿ ನಮ್ಮ ಮಾವ ದೇವ್ರ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇದೆಲ್ಲ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬೇಗ ಬಂದಿದ್ದರೆ ನಾನೇ ಮಾಡಿರ್ತಿದ್ದೆ. ಆದರೆ ಲೇಟ್ ಆಯ್ತಲ್ಲ, ಹಾಗಾಗಿ ಅವರೇ ರೆಡಿ ಮಾಡ್ಕೊಡ್ತಿದ್ದಾರೆ. ಹಾಗೆ ತುಳಸಿ ಗಿಡ ತೊಗೊಂಡು ಬಂದಿದ್ವಿ, ಅದಕ್ಕೂ ಕೂಡ ಇವಾಗ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ನಾವು ಡೈಲಿ ಪೂಜೆ ಮಾಡ್ತಿದ್ವಿ ಅಲ್ವಾ ತುಳಸಿ ಗಿಡ, ಅದನ್ನು ತೊಗೊಂಡು ಬರಲಿಲ್ಲ, ಯಾಕಂದರೆ ಅದು ಪಾಟ್ ತುಂಬ ದೊಡ್ಡದಿದೆ ತುಳಸಿ ಕಟ್ಟೆ. ಹಾಗಾಗಿ ಇದೊಂದು ಚಿಕ್ಕದು ಗಿಡನ ತೊಗೊಂಡು ಬಂದ್ವಿ. ಇದು ಲಕ್ಷ್ಮಿ ಆಂಟಿ ಮನೇಲಿತ್ತು, ಅವರು ಟೆರೆಸ್ ಮೇಲೆ ಇಟ್ಟಿದ್ರಲ್ವ, ಇದರಲ್ಲೇ 2-3 ಗಿಡ ಇದೆ, ಜೊತೆಗೆ ಕನಕಾಂಬರದ ಗಿಡ ಕೂಡ ಇದೆ. ಚೆನ್ನಾಗಿತ್ತು ಇದೆ ಚಿಕ್ಕದಾಗಿ ಅಂತ ಹೇಳಿ ಇದನ್ನೇ ಎತ್ಕೊಂಡು ಬಂದ್ವಿ, ಯಾಕಂದರೆ ಅದು ತುಂಬ ದೊಡ್ಡದಿದೆ. ಸೊ ನಾವು ಮನೆ ಶಿಫ್ಟ್ ಆಗ್ತೀವಲ್ಲ, ಆವಾಗ ಬೇಕಿದೆ ಅದನ್ನು ಎತ್ಕೊಂಡು ಬಂದರೆ ಆಯಿತು ಅಂತ ಹೇಳಿ ಇದೇ ಗಿಡನ ತೊಗೊಂಡು ಬಂದ್ವಿ. ಮಾವ ಎಲೆ ಮತ್ತು ತೆಂಗಿನಕಾಯಿನ ಕೊಟ್ಟಿದ್ರು ತೊಳ್ಕೊಂಡು ಅಂತ. ಸೊ ಅದನ್ನು ತೊಳ್ಕೊಂಡು ಕೊಟ್ಬಿಟ್ಟು ಇವಾಗ ನಾನು ಕೂಡ ಗ್ಯಾಸಿಗೆ ಪೂಜೆ ಮಾಡ್ತಾಯಿದ್ದೀನಿ.
ಸೊ ಹೊಸ ಸ್ಟವಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಅದು ಹಚ್ಚಿಲ್ಲ ಅಂದ್ರೂ ಹೊಸದೇ ಅಲ್ವಾ ಅದು. ಸೊ ನೆಕ್ಸ್ಟ್ ಹೆಂಗಿದ್ರು ಹಚ್ಚಲೇಬೇಕು, ಅದಕ್ಕೋಸ್ಕರ ಅದಕ್ಕೂ ಕೂಡ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ಗ್ಯಾಸ್ಗೆ ಪೂಜೆ ಮಾಡಿಬಿಟ್ಟು ಹಾಲು ಕುಸ್ಬಿಟ್ರೆ ಆಮೇಲೆ ಬೇಕಿದ್ರೆ ಹೊರಗಡೆ ದೇವರಿಗೆ ಪೂಜೆ ಮಾಡ್ಕೊಳ್ಬೋದು. ಯಾಕಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಪೂಜೆ ಮಾಡ್ಕೊಳ್ಬೇಕಂತೆ. ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಹಾಲು ಕುಸ್ಬೇಕಂತೆ. ಹಾಗಾಗಿ ಲೇಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ನಮ್ಮ ಮಾವ ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರಲ್ವ, ನಾನಿಲ್ಲಿ ಗ್ಯಾಸ್ಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಲು ಕುಸ್ಬಿಡೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕಿಟ್ಟೆ. ಏನಂದರೆ ನನಗೆ ಗ್ಯಾಸ್ ಹಚ್ಚೋದಕ್ಕೆ ಭಯ. ಅಂದರೆ ನಾನು ಯಾವತ್ತೂ ಈ ಥರದ ಗ್ಯಾಸ್ನ ಹಚ್ಚಿಲ್ಲ, ಹಾಗಾಗಿ ಅತ್ತೆನ ಕರೆದ ಗ್ಯಾಸ್ ಹಚ್ಕೊಡಿ ಅಂತ ಹೇಳಿ. ಸೊ ಅವರೇ ಗ್ಯಾಸ್ ಹಚ್ಕೊಡ್ತಿದ್ದಾರೆ. ಸೊ ಫಸ್ಟು ಒಂದು ಸಲ ಹಚ್ಕೊಟ್ರು, ಆಮೇಲೆ ನನಗೆ ಗೊತ್ತಾಯಿತು ಹೇಗೆ ಹಚ್ಚೋದು ಅಂತ ಹೇಳಿ. ನನಗೆ ಈ ಗ್ಯಾಸು ಮತ್ತು ಈ ಕರೆಂಟು ಅದೆಲ್ಲ ಕಂಡ್ರೆ ಒಂದು ಸ್ವಲ್ಪ ಭಯನೇ ಆಯಿತಾ. ಅದನ್ನು ಕೂಡ ನಾನು ಪ್ರತಿ ಸಲ ಗ್ಯಾಸ್ ಹಚ್ಚಬೇಕಾದ್ರೆ ಆ ಲೈಟರ್ನ ನಾನು ಬಟ್ಟೆ ಇಟ್ಕೊಂಡು ಹಚ್ತೀನಿ. ಯಾಕಂದರೆ ಒಂದೊಂದು 2 ಸಲ ಅದನ್ನು ಹಚ್ಚಬೇಕಾದ್ರೆ ಒಂಥರ ಕರೆಂಟ್ ಹೊಡೆದಂಗೆ ಫೀಲ್ ಆಯಿತು. ಅವಾಗಿಂದನೂ ಕೂಡ ನಾನು ಬಟ್ಟೆ ಇಲ್ಲದೇನೆ ಹಚ್ಚೋದೇ ಇಲ್ಲ. ಕಳ್ಳಿ ಗುಬ್ಬಿ ಕಳ್ಳಿ ಸಿನಿಮಾ ಹಾಯ್ ಮಾಡವ ಅಲ್ಲಿ ಹಾಲಿಕ್ಬಿಟ್ಟು ಬಂದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ. ಪಾಪುನ ಕೆಳಗಡೆ ಬಿಟ್ಟಿದ್ದೆ, ಅವಳು ಆಟ ಆಡ್ಕೊಂಡಿದ್ಲು ಆರಾಮ್ಸೆ. ಇನ್ನೊಂದು ಏನಾಯ್ತು ಅಂದರೆ ನಾನು ಅಲ್ಲೇ ಪಕ್ಕದಲ್ಲೇ ನಿಂತಿದ್ದೆ ಆಯಿತಾ, ಹಾಲು ಉಕ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆಕ್ಟಾಗಿ ವೀಡಿಯೋ ಆಫ್ ಮಾಡಿಬಿಟ್ಟಿದ್ದೀನಿ. ಆ ಟೈಮಲ್ಲಿ ಹಾಲು ಉಕ್ಬಿಡ್ತು. ಅಯ್ಯಯ್ಯೋ ಅಂತ ಅಂದ್ಕೊಂಡು ಅರ್ಜೆಂಟಾಗಿ ಫೋನ್ ತೆಗೆದು ಹಂಗೂ ವೀಡಿಯೋ ಆನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಮಾತ್ರ ರೆಕಾರ್ಡ್ ಆಗಿದೆ. ಸೊ ಫುಲ್ ಚೆನ್ನಾಗಿ ಉಗ್ಸಿದ್ದೀನಿ ಹಾಲನ್ನ ಅಂತಲೇ ಹೇಳ್ಬೋದು. ನಾನಂತೂ ಫುಲ್ ಕೆಳಗಡೆ ಹರ್ಕೊಂಡು ಹೋಗ್ಬಿಡ್ತು ಹಾಲು. ಅಲ್ಲಿ ಹಾಲು ಉಗ್ಸಿದ ತಕ್ಷಣನೇ ಒಂದು ಲೋಟ ಹಾಲು ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಬಿಟ್ಟು, ಸೊ ಇವಾಗ ಬಾಳೆಹಣ್ಣು ಮತ್ತು ಅಕ್ಕಿ, ಬೇಳೆ, ಸಕ್ಕರೆ, ಉಪ್ಪು ಅದೆಲ್ಲ ತೊಗೊಂಡು ಬಂದಿದ್ರು, ಎಣ್ಣೆ ಎಲ್ಲನೂ ಅದೆಲ್ಲನೂ ಕೂಡ ದೇವ್ರ ಮುಂದೆ ಇಟ್ಟು ಇವಾಗ ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದೀನಿ, ದೀಪ ಹಚ್ಬಿಡೋಣ ಅಂತ ಹೇಳಿ. ಆ್ಯಕ್ಚುಲಿ ಒಂದು ಬಾಟಲಲ್ಲಿ ತುಪ್ಪ ಹಾಕಿಟ್ಟಿದ್ರು ಮಾವ. ಸೊ ತುಪ್ಪ ಇತ್ತಲ್ವ, ತುಪ್ಪನೇ ಹಚ್ಬಿಡೋಣ ಅಂತ ಹೇಳಿ ಎಲ್ಲ ದೀಪಗಳಿಗೂ ಕೂಡ ತುಪ್ಪನೇ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ತೊಗೊಂಡು ಬಂದಿದ್ರು, ಬಟ್ ತುಪ್ಪ ಇತ್ತಲ್ಲ, ಸೊ ತುಪ್ಪ ಹಾಕಿ ಖಾಲಿ ಮಾಡಿಬಿಡೋಣ ಬಾಕ್ಸ್ನ ಅಂತ ಹೇಳಿ ಎಲ್ಲ ದೀಪಕ್ಕೂ ತುಪ್ಪ ಹಾಕಿದೆ. ದೇವ್ರ ಮನೇಲೂ ಕೂಡ ಹೊಸಲಿದೆ ಅಲ್ವಾ, ಅಲ್ಲಿಗೆ ಅತ್ತೆ ಅರ್ಶಿನ ಕುಂಕುಮ ಇರ್ತಾಯಿದ್ರು. ನಾನು ರಂಗೋಲಿ ಬಿಡೋಣ ಅಂತ ಹೇಳಿ ಬಂದೆ. ಆ ಕಡೆ ಕೂತ್ಕೊಂಡೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆ ಕಡೆಯಿಂದ ಕೂತ್ಕೊಂಡು ಹಾಕಬಾರ್ದು, ಈ ಕಡೆ ಬಂದು ಹಾಕು ಅಂತ ಹೇಳಿದ್ರು. ಸೊ ಹಂಗಾಗಿ ಈ ಕಡೆ ಬಂದು ಹಾಕ್ತಾಯಿದ್ದೆ. ಸೊ ಅವ್ರು ಆ ಕಡೆ ಅರ್ಶಿನ ಕುಂಕುಮ ಇರ್ತಾರೆ, ಈ ಕಡೆಯಿಂದ ರಂಗೋಲಿ ಹಾಕ್ತಾಯಿದ್ದೆ. ಟೈಮ್ ಹೋಗ್ಬಿಡುತ್ತಲ್ವ, ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ. ಈ ತಾತ ಮತ್ತು ಮೊಮ್ಮಗಳು ಅಂಬಾರಿ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಸೊ ಹೇಳ್ತಾರಲ್ವ, ಮಕ್ಕಳಿದ್ರೆ ದೊಡ್ಡವರು ಕೂಡ ಮಕ್ಕಳ ಥರನೇ ಆಗ್ಬಿಡ್ತಾರೆ ಅಂತ. ಸೊ ಹಂಗಾಯ್ತು ಇವಾಗ ಕತೆ. ಸೊ ಇಬ್ಬರನ್ನು ಕೂಡ ಸೇರಿಕೊಂಡು ಅಂಬಾರಿ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ನಾನು ಕೂಡ ರೆಡಿ ಮಾಡಿಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಸೊ ಅದ್ರದ್ದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಇವಾಗ ಆ್ಯಡ್ ಮಾಡ್ತೀನಿ. ನನಗೆ ಗಂಟೆ ಎಲ್ಲ ಹೊಡ್ಕೊಂಡು ಪೂಜೆ ಮಾಡೋದಕ್ಕೆ ನಿಜವಾಗ್ಲೂ ಬರಲ್ಲ. ಐ ಥಿಂಕ್ ಇದು 2ನೇ ಸಲ ಅನಿಸುತ್ತೆ ಈ ಥರ ಗಂಟೆ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಲಕ್ಷ್ಮಿ ಕೂರಿಸಿದಾಗ ಮಾಡಿದ್ದಿದ್ದು, ಅದನ್ನು ಬಿಟ್ಟರೆ ಇವತ್ತೇ ಗಂಟೆ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇರೋದು.
ಪೂಜೆ ಎಲ್ಲ ಮಾಡಿ ಮುಗೀತು. ಆ್ಯಕ್ಚುಲಿ ಇದು ವೀಡಿಯೋ ದೀಪ ಎಲ್ಲ ಆರೋಗ್ಬಿಟ್ಟಿತ್ತು, ಆಮೇಲೆ ನಾನು ತೊಗೊಂಡೆ. ಮತ್ತೆ ಹೋಗಿಬಿಟ್ಟಿತ್ತು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು. ಆಮೇಲೆ ಅತ್ತೆ ಫೋನಲ್ಲಿ ಒಂದು ಸ್ವಲ್ಪ ಇತ್ತು, ಹಾಗೆ ಅದಾದಮೇಲೆ ತೊಗೊಂಡೆ. ಮತ್ತೆ ಒಂದು ಸ್ವಲ್ಪ ಹಾಲಿತ್ತು, ಅದನ್ನು ಕಾಯಿಸ್ಬಿಟ್ಟು ಕಾಫಿ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಕಾಫಿ ಕುಡಿಬಾರ್ದು, ಹಾಲು ಕುಡಿಬೇಕು ಹಾಲು ಕುದಿಸಿದಾಗ. ಬಟ್ ನಾನು ಕಾಫಿ ಮಾಡಿದೆ. ಸೊ ಬೆಳಗ್ಗೆಯಿಂದ ಏನು ಕಾಫಿ ಕುಡಿದಿರಲಿಲ್ಲವಲ್ಲ, ಹಾಗಾಗಿ ಕಾಫಿ ಮಾಡಿಬಿಟ್ಟು ಇವಾಗೆಲ್ಲ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇದು ಭತ್ತದ ತೋರಣ ಚಿಕ್ಕಪೇಟೆಯಿಂದ ತಂದಿದ್ವಲ್ವ ಅದು. ಸೊ ಪೂಜೆಗೆ ಮುಂಚೆ ಹಾಕೋಣ ಅಂದ್ಕೊಂಡ್ವಿ, ಬಟ್ ಹಾಕೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಹಾಕೋಕ್ಕೆ ನೋಡಿದೆ, ಬಟ್ ಆಗಲಿಲ್ಲ, ಅದು ಹೈಟ್ ಎಟಕಿಸ್ತಾ ಇರಲಿಲ್ಲ ಅಂತ ಹೇಳಿ ಕಿರಣ್ ಕೈಲಿ ಕೊಟ್ಟೆ. ಅವನು ಇವಾಗ ಹಾಕ್ತಾ ಇದ್ದಾನೆ. ಇನ್ನೂ ದೊಡ್ಡದಾಗಿರಬೇಕು ಭತ್ತದ್ದು ಅಲ್ವಾ, ಉದ್ದ ಇರಬೇಕಿತ್ತು. ಅದನ್ನು ಹಾಕ್ತೀನಿ. ಬಾಗಿಲಿಗೆ ಇದನ್ನು ಹಾಕಿದ್ದೀವಿ. ಏನಂದರೆ ನಾನು ಸ್ಲೋ ಆಗಿ ಮಾತಾಡ್ತೀನಿ ವೀಡಿಯೋದಲ್ಲಿ. ಸೊ ಇವಾಗ ಟೈಮ್ 9:30 ಆಗಿದೆ. ವಾಪಸ್ ಬಂದ್ವಿ. ಟಿಫನ್ ಮಾಡಿಕೊಂಡು ಕಿರಣ್ ಅಲ್ಲೇ ಇರ್ತೀನಿ, ಅಲ್ಲೇ ಮಲ್ಕೊಳ್ತೀನಿ ಅಂತ ಅಂದ. ಸರಿ ಮಲ್ಕೊಳಪ್ಪ ಅಂದ್ಬಿಟ್ಟು ಬಂದ್ವಿ. ಸೊ ಬಂದ್ಮೇಲೆ ಒಂದು ಸ್ವಲ್ಪ ಫೀಡ್ ಮಾಡಿದೆ. ಮಲಗಿದ್ಲಲ್ಲಿ, ಇಲ್ಲೇ ಮಲಗಿಸ್ಬಿಟ್ಟು ಹೋಗಿ ಅಂದ. ನಾನು ಅಲ್ಲಿ ಹಿಂಗೆ ಮಲಗಿಸ್ಬಿಟ್ಟು ನಾವಲ್ಲಿ ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಅವಳು ಎದ್ಬಿಟ್ಲು. ನನಗೆ ಎದ್ದೇಳಿತಾ ಇದೆ. ನೋಡಿದ್ರೆ ಅವಳು ಆಟ ಆಡ್ತಾ ಇದ್ದಾಳೆ ಕೆಳಗಡೆ ಕೂತ್ಕೊಂಡು. ಫುಲ್ ಕಣ್ಣೆಲ್ಲ ಉರಿತಾ ಇದೆ. ನೋಡಿ ನಾನು ಅವತಾರ ಹೆಂಗೆ ಮಾಡಿದ್ದಾಳೆ, ಕಡೆ ಕೂದಲು ಎಳ್ದಿದ್ದಾಳೆ, ಸ್ಟಿಕ್ಕರ್ ಕಿತ್ತಾಕಿದ್ದಾಳೆ. ಫಸ್ಟು ಇವಾಗ ಸ್ಯಾರಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಅವಳನ್ನ ನೋಡ್ಕೊತೀನಿ. ಅವಳೇನಾದರೂ ಮಲ್ಕೊಂಡ್ರೆ ನಾನು ಒಂದು ಸ್ವಲ್ಪ ಮಲ್ಕೊತೀನಿ. ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೈಕ್ ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಮಾಡೋಣ, ಪ್ಯಾಕ್ ಎಲ್ಲ ಮಾಡೋಣ ಅಂದ್ಕೊಳ್ತಿದ್ದೀನಿ. ಸೊ ಆದರೆ ಪ್ಯಾಕ್ ಮಾಡ್ತೀನಿ. ಇಲ್ಲ ಅಂತಂದರೆ ಸಂಜೆ ಮತ್ತೆ ಹೋಗಬೇಕಲ್ಲಿ ಅರ್ಶಿನ ಕುಂಕುಮ ಕೊಡೋಕೆ ಬರ್ತಾರಲ್ವಾ, ಅಲ್ಲಿ ಹೋಗಬೇಕು. ಸೊ ಮತ್ತೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಮಾಡ್ತೀನಿ ಅಂತ. ನೋಡಿ ಚಿನಿಮಾ ಆಯ್ತು. ಹಾಯ್ ಏನು ಮಾಡಬೇಡ ಓಕೆನಾ. ನೋಡಿ ಸ್ಮೈಲ್ ರಾಣಿ ಸ್ಮೈಲ್ ಕೊಡ್ತಾಳೆ. ಇವಾಗ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸೊ ನಿಂತ್ಕೊತಾ ಇರ್ತಾಳೆ. ಭಯ, ನೋಡ್ಕೊಳ್ಬೇಕಿಲ್ಲ ಅಂದರೆ ಬಿದ್ದು ಮುಖ ಹೊಡ್ಕೊಂಡ್ಬಿಡ್ತಾಳೆ ಅಷ್ಟೇ ಅವಳು. ಮಲಗಿದ್ದು ಎದ್ವಿ 12:30 ಆಗಿತ್ತು. ಅವಳಿಗೂ ಸರಿ ಎಲ್ಲ ತಿನ್ನಿಸಿ ನಾನು ಊಟ ಮಾಡಿಕೊಂಡೆ. ಪ್ಯಾಕಿಂಗ್ ಆ ಥರ ಏನೂ ಕೂಡ ಮಾಡಲಿಲ್ಲ. ನೀನು ಮನೇಲೇ ಇರು, ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದರು. ಬಟ್ ಹೋಗೋ ಟೈಮಲ್ಲಿ ಬಾ ನೀನು ಅಂತ ಕರೆದ್ರು ಅಂತ ಹೇಳಿ ನಾನು ಕೂಡ ಬಂದೆ. ಸೊ ಇವಾಗ ಅತ್ತೆ ಇನ್ನೊಂದು ಆಟೋದಲ್ಲಿ ಬರ್ತಿದ್ದಾರೆ. ಅಂದರೆ ಇವಾಗ ಹಳೆ ಮನೆ ಹತ್ರ ಇದ್ದಾರಲ್ವ, ಅಂಟಿದಿರಲ್ಲ ಒಂದು ಸ್ವಲ್ಪ ಬರ್ತೀನಿ ಅಂತ ಹೇಳಿದರು ಅರ್ಶಿನ ಕುಂಕುಮಕ್ಕೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಇವರೆಲ್ಲ ಒಂದು ಆಟೋದಲ್ಲಿ ಬಂದರು. ನಾನು ಗಗನ ಅಜ್ಜಿ ಎಲ್ಲ ಒಂದು ಆಟೋದಲ್ಲಿ ಬಂದ್ವಿ. ಮಂಜಾನ ಕೂಡ ಬಂದಿದೆ. ಸೊ ನಾನು ಕಾಫಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಮಂಜಾನ ಜೊತೆ ಮಾತಾಡಿಕೊಂಡು. ಸೊ ಮಂಜನ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ಫುಲ್ ಕಾಮಿಡಿ ಮಾಡ್ಕೊಂಡು ನಗಿಸ್ಕೊಂಡಿರ್ತಾರೆ. ಸೊ ಮೇಲೆಲ್ಲ ಪೇಂಟ್ ಹೊಡೆದಿರಲಿಲ್ಲ, ಅದನ್ನೆಲ್ಲ ಹೇಳ್ತಾ ಇದ್ರು. ಸೊ ಅದೆಲ್ಲ ನಿಧಾನಕ್ಕೆ ಮಾತಾಡ್ತಾ ಇದ್ವಿ ನಾವು. ಸೊ ಅದೆಲ್ಲ ಹಾಕಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಷ್ಟೊಂದು ಕಡೆ ನೀಟಾಗಿ ಪೇಂಟೇ ಆಗಿಲ್ಲ, ಅದನ್ನೇ ಮಾತಾಡ್ತಾ ಇದ್ವಿ. ಹಾಗೆ ನಾನು ಪೇಂಟ್ ತಂದ್ಕೊಡು ಮಂಜನ ಅಂತ ಕೇಳ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಮದುವೆಯಾಗಿ ಬಂದಾಗಿಂದ ಕೇಳ್ತಾ ಇದ್ದೀನಿ ಪೇಂಟ್ ತಂದ್ಕೊಡು ಮಂಜನ ಅಂತ. ಅವರು ಒಂದ್ಸಲ ಆಯಿಲ್ ಪೇಂಟ್ ತಂದ್ಕೊಟ್ಟಿದ್ರು. ಬಟ್ ನನಗೆ ಆ್ಯಕ್ಚುಲಿ ಇದು ಬೇಸ್ಕೊಟ್ಟು ಬರುತ್ತಲ್ವ, ಆ ಒಂದು ಪೇಂಟ್ ಬೇಕಾಗಿತ್ತು. ಅದನ್ನೇ ಕೇಳ್ತಾ ಇದ್ದೆ ತಂದ್ಕೊಡು ಮಂಜನ ಅಂತ ಹೇಳಿ. ಫಸ್ಟ್ ಬೇಸ್ ಅಲ್ವಾ, ನನ್ನ ಬಾಟ್ಲು ಗಿಟ್ಲಿಗೆ ಕ್ರಾಫ್ಟ್ ಎಲ್ಲ ಮಾಡಕ್ ಬೇಕು. ಮಣ್ ತಂದು ಕೊಟ್ಟ ಪಪ್ಪ. ಮಣ್ ಬೇಡ ಮುಂಚೆ ನರ್ಸರಿ ಕರ್ಕೊಂಡೋಗಿದ್ದೆ ಗಿಡ ತರಬೇಕು. ಇಲ್ಲ ಕರ್ಕೊಂಡು ಗಗನ ಗಾಡಿ ಬರ್ತದಲ್ಲ, ಕರ್ಕೊಂಡೋಗ್ ಮಂಜನ. ಇಲ್ಲ ಐತೆ ಈ ರೋಡ್ ಡೌನಲ್ಲಿ ಒಂದು ನೋಡಿದೀನಿ ನಾನು, ಕರೆಕ್ಟಾಗಿ ಗೊತ್ತಿಲ್ಲ. ನೀನ್ ಇವತ್ತೇ ಡೌನಲ್ಲಿ ಐತೆ. ಮಂಜನ ಜೊತೆ ಮಾತಾಡಿಕೊಂಡು ಕಾಫಿ ಮಾಡ್ತಾ ಅವ್ರಿಗೂ ಕಾಫಿ ಎಲ್ಲ ಕೊಟ್ಟೆ. ಅದಾದಮೇಲೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ ಇವಾಗ. ಸೊ ಮಂಜನಿಗೆ ಒಂದು ನರ್ಸರಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಮನೆಗೆ ಬಂದಿದ್ದೀವಿ ಅಲ್ವಾ. ಸೊ ಇವತ್ತು ಬಂದಿದ್ದಕ್ಕೆ ಒಂದು ಗಿಡ ತೊಗೊಳ್ಳೋಣ ಅಂತ ಅನಿಸ್ತು. ಯಾಕಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದಾಗ ನನಗೆ ಗಿಡಗಳನ್ನ ತೊಗೊಳ್ಬೇಕು ಅಂತ ಅನಿಸುತ್ತೆ ನೆನಪಿಗೆ ಅಂತ ಹೇಳಿ ಅಲ್ವಾ. ಹಾಗಾಗಿ ನರ್ಸರಿ ಕರ್ಕೊಂಡು ಹೋಗು ಅಂತ ಹೇಳಿ ಫೈನಲಿ ನರ್ಸರಿ ಕರ್ಕೊಂಡು ಬಂತು.
ಇವಾಗ ಗಿಡ ತಗೋದಂತ ನರ್ಸರಿಗೆ ಬಂದ್ವಿ. ಫುಲ್ ಖುಷಿ 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 ನರ್ಸರಿಯಿಂದ ಖುಷಿ 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 ಖುಷಿ. ನೀವೇ ನೋಡಿದ್ರೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನರ್ಸರಿಗೆ ಹೋಗೋದಕ್ಕೆ ಅಂತ. ಆ್ಯಕ್ಚುಲಿ ನನಗೇನು ಪ್ಲ್ಯಾನ್ ಇರಲಿಲ್ಲ, ಯಾವಾಗಲೂ ತೊಗೊಳ್ಳೋಣ ಮುಂದೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ. ಬಟ್ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಒಂದು ಗಿಡ ತೊಗೊಳ್ಳೋಣ ಅಂತ ಹೇಳಿ. ಕಿರಣ್ಗೆ ನಾನು ಬೆಳಿಗ್ಗೆ ಮನೆಗೆ ಹೋಗ್ಬೇಕಾದ್ರೆ ಹೇಳಿದೆ, ಬಟ್ ಅವನು ಬೈತಾ ಇದ್ದ ಸುಮ್ಮನೆ ಇರೆ ಅಂತ ಹೇಳಿ. ಆಮೇಲೆ ಮಂಜಾನ ಬಂತಲ್ಲ, ಸರಿ ಮಂಜಾನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ ಏನಂದರೆ ಇನ್ನೊಂದು ನರ್ಸರಿ ಇದೆ ಅಲ್ಲಿ ಅಂತ ಅಂದ್ರು. ಅಲ್ಲಿ ಕರ್ಕೊಂಡು ಹೋಗು ಅಂದರೆ ಇಲ್ಲ ನರ್ಸರಿ ಇಲ್ಲ ಅಂತ ಹೇಳಿಬಿಟ್ರು, ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ. ಸೊ ಈ ನರ್ಸರಿ ನಾನು ನೋಡಿದ್ದೆ ಮನೆಗೆ ಬರಬೇಕಾದ್ರೆ ಅಂತ ಹೇಳಿ ನಾನೇ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಒಂದು ಮನಿ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಬಂದಿದ್ದು. ಅಂದರೆ ಬ್ಯಾಂಬೂಗೆ ಎಲ್ಲ ಸ್ಟಿಕ್ ಮಾಡಿರ್ತಾರಲ್ವ, ಆ ಥರದ್ದು ನೋಡೋಣ ಉದ್ದಕ್ಕಿರೋ ಅಂಥದ್ದನ್ನು ದೇವ್ರ ಮನೆ ಪಕ್ಕದಲ್ಲಿ ಇಡೋಕ್ಕೆ ಅಂತ ಹೇಳಿ ಹೋದೆ. ಬಟ್ ಮನಿ ಪ್ಲ್ಯಾಂಟ್ ಗಿಡಕ್ಕೆ 450 ರೂಪಾಯಿ ಏನೋ ಹೇಳಿದ್ರು. ಸೊ ಅದೇನು ವರ್ತಿಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ನನ್ನ ಹತ್ರನೇ ಇದೆ ಮನಿ ಪ್ಲ್ಯಾಂಟ್, ನಾನು ಹಾಕಿದ್ದೀನಿ. ಬಟ್ ಅದು ಗ್ರೋ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಅಂತ ಹೇಳಿ ದೊಡ್ಡ ತೊಗೊಂಡ್ಬಿಡೋಣ ಅಂತ ಬಂದೆ. ಬಟ್ ಅದಕ್ಕೆ ರೇಟ್ ಜಾಸ್ತಿ ಹೇಳಿದ್ರು ಅಂತ ನಾನು ಅದನ್ನು ತೊಗೊಳ್ಳಿಲ್ಲ. ಇನ್ನೊಂದು ಪ್ಲ್ಯಾಂಟು ನೋಡ್ತಾ ಇದ್ದೀನಿ, ಯಾವುದಾದ್ರೂ ಇಂಡೋರಲ್ಲಿ ಇಡೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರೋದು ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳೋಣ ಅಂತ. ಸೊ ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಎಲ್ಲ ಪ್ಲ್ಯಾಂಟ್ಸು ಕೂಡ ಹೆಲ್ದಿಯಾಗಿದ್ದಾವೆ, ಬಟ್ ಯಾವುದು ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ನಾರ್ಮಲ್ ಗಿಡಗಳಿದ್ದಾವೆ ಅಷ್ಟೇ, ಬಟ್ ತುಂಬ ಏನು ಗಿಡಗಳಿಲ್ಲ. ಬಟ್ ಇರೋ ಗಿಡಗಳೆಲ್ಲ ಹೆಲ್ದಿಯಾಗಿ ಚೆನ್ನಾಗಿದ್ದಾವೆ. ಹೊರಗಡೆನೂ ಕೂಡ ಅಷ್ಟೇ ಪಾಟಲ್ಲಿ ಕೆಲವೊಂದಷ್ಟು ಗಿಡಗಳನ್ನೆಲ್ಲ ಇಟ್ಟಿದ್ರು. ತಳ್ಳೋಗಾಡಿಯಲ್ಲಿ ತೊಗೊಂಡು ಹೋಗ್ತಾರಲ್ವ, ಸೊ ಆ ಗಿಡಗಳನ್ನೆಲ್ಲ ಇಟ್ಟಿದ್ರು. ಹಾಗೂ ದಾಸವಾಳದ ಗಿಡ ತೊಗೊಳ್ಳೋಣ ಅಂದ್ಕೊಂಡೆ, ಒಂದು ರೆಡ್ ಕಲರಲ್ಲಿ ಇತ್ತು. ಬಟ್ ಇಂಡೋರಲ್ಲಿ ಇಡೋದಕ್ಕೆ ತೊಗೊಳ್ಳೋಣ ಸದ್ಯಕ್ಕೆ ಇವಾಗ. ಆಮೇಲೆ ಬೇಕಿದ್ರೆ ಹೂವಿನ ಗಿಡಗಳನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ಇದ್ದೆ, ಅವಾಗ ಹ್ಯಾಂಗಿಂಗ್ ಪ್ಲ್ಯಾಂಟರಲ್ಲಿ ಮನಿ ಪ್ಲ್ಯಾಂಟ್ಗಳನ್ನ ಹಾಕಿದ್ರು, ಜೊತೆಗೆ ಬ್ರೆಜಿಲ್ ಪ್ಲ್ಯಾಂಟ್ ಕೂಡ ಹಾಕಿದ್ರು. ನಾನು ಆನ್ಲೈನಲ್ಲಿ ಒಂದ್ಸಲ ತೊಗೊಂಡಿದ್ದೆ ಅಲ್ವಾ, ಆನ್ಲೈನಲ್ಲಿ ತೊಗೊಂಡಾಗ ಐ ಥಿಂಕ್ 230 ರೂಪೀಸ್ ಏನೋ ಕೊಟ್ಟಿದ್ದೆ. ಅದು ಚಿಕ್ಕ ಪಾಟು, ಅಂದರೆ ಒಂದು 2 ಗಿಡ ಇತ್ತು ಅನಿಸುತ್ತೆ. ಆ್ಯಂಡ್ ಎಲೆಗಳು ಏನು ಜಾಸ್ತಿ ಇರಲಿಲ್ಲ. ನೀವು ಆಲ್ರೆಡಿ ನೋಡಿರ್ತೀರ, ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಸೊ ಆ ಚಿಕ್ಕದು ಪಾಟ್ ನಾನು ತೊಗೊಂಡಿದ್ದು. ಆದರೆ ಇಲ್ಲಿ ತುಂಬ ದೊಡ್ಡದಾಗಿದೆ ಗಿಡ, ಜೊತೆಗೆ ರೇಟ್ ಕೂಡ ಪರವಾಗಿಲ್ಲ. ಅವರು 300 or 350 ಏನೋ ಹೇಳಿದ್ರು. ನಾನು 200 ಕೊಡ್ತೀನಿ ಅಂತ ಹೇಳಿದೆ, ಯಾಕಂದರೆ ಗಿಡ ತುಂಬ ದೊಡ್ಡದಾಗಿದೆ, ದೊಡ್ಡ ಪಾಟಲ್ಲಿ ಇದೆ. ಅಂದರೆ ನಾನು ಆನ್ಲೈನಲ್ಲಿ ಒಂದ್ಸಲ ತೊಗೊಂಡಿದ್ನಲ್ಲ, ಸೊ ಹಾಗಾಗಿ ಅದನ್ನು ಕಂಪೇರ್ ಮಾಡಿಬಿಟ್ಟು ತೊಗೊಂಡೆ ನಾನು. ಈ ಗಿಡ ಇಸ್ಕೊತಾ ಇದ್ದೀನಿ ಗೈಸ್. ಇದು ನಮ್ಮ ಅಮ್ಮನ ಮನೇಲಿ ಇದೆ ಆಲ್ರೆಡಿ. ಅದೇ ಫಿಲೋಡ್ರೆಂಡನ್ ಬ್ರೆಜಿಲ್ಲು ಚೆನ್ನಾಗಿದೆ ಒಂಥರ. 200 ರೂಪೀಸ್ ಆನ್ಲೈನಲ್ಲಿ ತೊಗೊಂಡು ನನಗೆ ಸೇರಿಸಿ ನೋಡೆ. ಆದರೆ ಆನ್ಲೈನಲ್ಲಿ ತೊಗೊಂಡಿದ್ದೆ ಇನ್ನೂ ಜಾಸ್ತಿ ಇದೆ, ಹಾಗಾಗಿ ತೊಗೊಳ್ತಾ ಇದ್ದೀನಿ. ಅದು ಫುಲ್ ಹ್ಯಾಂಗರ್ ಬರುತ್ತಾ? ಚೆನ್ನಾಗಿದೆ, ಪರವಾಗಿಲ್ಲ. 200 ರೂಪೀಸ್. ಎಲ್ಲ ಹಾಕ್ತೀರಾ? ಮನೇಲಿ ಹಾಕ್ತೀನಿ. ಚೆನ್ನಾಗಿದೆ ಗಿಡ ಅಲ್ವಾ, 200 ರೂಪೀಸ್ ಆರಾಮ್ಸೆ ಕೊಡ್ಬೋದು. ಫುಲ್ ಬುಷಿಯಾಗಿ ತುಂಬ ಚೆನ್ನಾಗಿದೆ ಇಂಡೋರಲ್ಲಿ ಇಡೋದಕ್ಕೆ. ಹಾಗೆ ಪಾಪುನ ಮಂಜಾನ ಕೈಲಿ ಕೊಟ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೇನೋ ಗಿಡಗಳನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ನೋಡಿ ಅವಾಗ ತೊಗೊಂಡೇ ಒಂದು ಸ್ವಲ್ಪ ಸಮಾಧಾನ. ಹಾಗೆ ಇಲ್ಲಿ ಎಷ್ಟೊಂದು ಗಿಡಗಳಿದ್ವಲ್ಲ, ಅವೆಲ್ಲನೂ ಕೂಡ ನೋಡಬೇಕು ಒಂದು ಕಡೆಯಿಂದ. ಸೊ ಅದಕ್ಕೋಸ್ಕರ ಎಲ್ಲ ಗಿಡಗಳನ್ನು ಕೂಡ ನೀಟಾಗಿ ಒಂದೊಂದು ಸಲ ನೋಡ್ತಾ ಇದ್ದೆ. ಹಾಗೆ ಸೆರಾಮಿಕ್ ಪಾಟ್ಸ್ಗಳು ಕೂಡ ಇದ್ವು. ಹಾಗಾಗಿ ಆ ಪಾಟ್ಗಳೆಲ್ಲನೂ ನೋಡ್ತಾ ಇದ್ದೆ. ನಾನು ಮನೆಗೆ ಸೆರಾಮಿಕ್ ಪಾಟ್ಸ್ ಎಲ್ಲನೂ ತೊಗೊಳ್ಬೇಕು ಇಂಡೋರ್ಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಏನಂದರೆ ಇವಾಗ ಬರೀ ಒಂದು ಗಿಡ ತೊಗೊಂಡು ಬರ್ತೀನಿ ಅಂತ ಹೇಳಿ ಬಂದಿರೋದು. ನನಗೆ ಅತ್ತೆ ಗಿಡ ಕೊಡಿಸ್ಬೇಕು, ಯಾಕಂದರೆ ಹಳೆ ಮನೇಲಿದ್ದಾಗ ನನ್ನ ಗಿಡ ಎಲ್ಲನೂ ಪಕ್ಕದ ಮನೆ ಕೊಟ್ಬಿಟ್ರಲ್ವ, ಹಾಗಾಗಿ ನಾನು ಕೊಡಿಸ್ತೀನಿ ಬಿಡು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸೆರಾಮಿಕ್ ಪಾಟ್ಸು ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಇಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸೆರಾಮಿಕ್ದು, ಅದಕ್ಕೆ ಒಂದು ಸ್ವಲ್ಪ ಬೇಜಾರು. ನನ್ನ ಜೊತೆಗೆ ಒಡೆದೋಗ್ಬಿಟ್ರೆ ಕಷ್ಟ, ಅದು ವೇಸ್ಟ್ ಆಗುತ್ತೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ಅಂತ ಒಂದು ಕಡೆ. ನನಗೆ ಬುದ್ಧದೆಲ್ಲ ನೋಡಿದೆ ನಾನು, 300 ಹಂಗೆ ಹೇಳಿದ್ರು. ಬಟ್ ಅದರಲ್ಲಿ ಗಿಡನ ಇಡೋದಕ್ಕಾಗಲ್ಲ, ಮಣ್ಣಿಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಏನಂದರೆ ಮಣ್ಣು ಹಾಕ್ಬಿಟ್ರೆ ಡೈರೆಕ್ಟಾಗಿ ಪಾಟ್ ಒಳಗಡೆ ಗಲೀಜಾಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಹಂಗಾಗಿ ಜಸ್ಟ್ ಬರೀ ನೋಡಿಬಿಟ್ಟು ಪ್ರೈಸ್ನ ಕೇಳ್ಕೊಂಡು ಮಾತ್ರ ಬಂದೆ ನಾನು. ನನಗೆ ಬಂದುಬಿಟ್ರೆ ಹೋಗೋಕ್ಕೆ ಮನ್ಸಾಗಲ್ಲ, ಒಂಚೂರು ಡ್ಯಾಮೇಜ್ ಆಗಬೇಕು. ಚೆನ್ನಾಗಿರುತ್ತೆ, ಪಾಟ್ ಹೋಗಲ್ಲ ಒಳಗಡೆ. ಒಳಗಡೆ ಹೋಗಲ್ಲ ಜಾಸ್ತಿ, ಅದನ್ನ ಇದೆ. ಅದಕ್ಕೆ ತುಂಬಿಡ್ರಿ, ತುಂಬಿದ್ರೆ ಸ್ವಲ್ಪ ವಾಸ್ತು ಕೊಡೋಣ ಇಲ್ಲಿ ಜಡ ಪ್ಲಾಂಟ್ ಬೈ ವಾಸ್ತು ಜಡ ಪ್ಲಾಂಟ್ ಬರುತ್ತಲ್ಲ, 2 ಥರ ಬರುತ್ತಲ್ಲ. ಮನೆಗೆ ಬಂದಿದ್ದು ಫಸ್ಟ್ ಡೇ ಅಲ್ವಾ, ಸೊ ಅದೊಂದು ನೆನಪಿಗಿರಲಿ ಗಿಡ ಅನ್ನೋ ಥರ ಹೇಳಿ ತೊಗೊಂಡು ಬಂದೆ.
ಇದೇ ಗಿಡ ನಾನು ತೊಗೊಂಡು ಬಂದಿದ್ದು. ಇದ್ರ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ದೊಡ್ಡದಾಗಿದೆ. ಅದಾದಮೇಲೆ ನಾನು ಸಂಜೆ ಪಾಪು ಮಲಗಿದ್ದು ಅವ್ನು ಎತ್ಕೊಂಡು ಹಂಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಹಳೆ ಮನೆ ಹತ್ರ. ಯಾಕಂದರೆ ಕಿರಣ್ಗೆ ಟಿಫನ್ ಮಾಡಬೇಕು. ಸೊ 2 ಡೇಸ್ ಆಯಿತು ಅವ್ನಿಗೆ ಟಿಫನ್ಗೆ ಹಾಕಿ, ಹಂಗಾಗಿ ಹೋಗ್ತಾ ಇದ್ದೀನಿ ಇವಾಗ ನಾನು. ಮಂಜಾನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗಿ ಅವ್ನಿಗೆ ಬಾಕ್ಸಿಗೆ ಹಾಕಿಬಿಟ್ಟು ನಾನು ಕೂಡ ಊಟ ಮಾಡಿ ಮಲಗಿಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಏನು ವ್ಲಾಗ್ ಕಂಟಿನ್ಯೂ ಮಾಡಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲಾಟ್ಸ್ ಆಫ್